ತರ ಒಂದ್ ಸಿಂಗಲ್ ಇದೆಲ್ಲ, ಇದನ್ನ ಈ ತರ ಒಂದ್ ಸಿಂಗಲ್ ಮಾತ್ರ ಅಂಟಿಸ್ಕೊಂಡಿದ್ದಾರೆ. ನಾನು ಅವತ್ತು ಹಾಕೊಂಡು ನೋಡಿದಾಗ ಅದು ಸರಿ ಅನಿಸ್ತು. ಇವಾಗ ಆಯ್ತು, ನಾವೇನ್ ಮಾಡೋಕ್ಕಾಗುತ್ತೆ. ಆ್ಯಂಡ್ ನಾನು ಅವ್ರಿಗೆಲ್ಲ ಮಾರ್ಕೆಟಿಗೆ ಕಳಿಸಿ ಸರಿ ಅಂತ ಹೇಳಿ ಪೂಜೆನ ಶುರು ಮಾಡಿಕೊಂಡೆ. ಇವತ್ತೊಂದು ತುಂಬ ಖುಷಿ ಆಯಿತು ಆ್ಯಂಡ್ ತುಂಬ ಸ್ಟ್ರೆಸ್ಲೆಸ್ ಆಗಿ ಪೂಜೆನ ಮಾಡಿದೆ ಅಂತಲೇ ಹೇಳ್ಬೋದು. ಲೇಟಾಗಿ ಎದ್ರೂ ಒಂದು 7 o'clock ಹಂಗೆ ಎದ್ದಿದ್ದು. ಪಾಪ ಅಮ್ಮನೇ ಬೇಗ ನಾನು ಹೇಳ್ದಂಗೆ ಬೇಗ ಎದ್ದು ಎಲ್ಲ ಕೆಲಸಗಳನ್ನ ಮುಗಿಸಿ ನನಗೆ ತುಂಬ ಫ್ರೀ ಮಾಡಿಕೊಟ್ರು ಪಾಪ. ಬಾಕಿ ದಿವಸ ಹಬ್ಬಗಳಾದರೆ ನಾನೇ ಬೇಗ ಎದ್ದೇಳಬೇಕಿತ್ತು, ನನ್ನದೇ ಕೆಲಸಗಳು ಪೂಜೆ ಎಲ್ಲ ಎದ್ದಿದ್ದರಿಂದ ಸ್ವಲ್ಪ ಕಷ್ಟ ಆಗ್ತಿತ್ತು ಅನಿಸೋದು. ಬಟ್ ಅಮ್ಮ ಇರೋದರಿಂದ ಜಾಸ್ತಿನೇ ನನಗೆ ಸ್ಟ್ರೆಸ್ ಫ್ರೀ ಆಗಿದ್ದೀನಿ ಅಂತಲೇ ಹೇಳ್ಬೋದು. ಪಾಪು ಆಗಿರ್ಬೋದು, ಮನೆ ಕೆಲಸಗಳಾಗಿರ್ಬೋದು, ದೇವ್ರ ಕೆಲಸಗಳಾಗಿರ್ಬೋದು, ಇದು ಎಲ್ಲದೂ ಕೂಡ. ಅಡುಗೆ ತಿಂಡಿ ಒಂದು ನಾನು ಮಾಡ್ತೀನಿ ಅಷ್ಟೇ, ಇನ್ನು ಮಿಕ್ಕಿದೆಲ್ಲ ಅಮ್ಮನೇ ಪಾತ್ರೆಯಿಂದ ಬಟ್ಟೆಯಿಂದ ಪ್ರತಿಯೊಂದು ಮಾಡಿಕೊಡ್ತಾ ಇದ್ದಾರೆ. ನನಗಂತೂ ತುಂಬ ಖುಷಿ, ಒಂಥರ ಆರಾಮ್ ಅನಿಸ್ತಾ ಇದೆ. ಆ್ಯಂಡ್ ಹೀಗೆ ಕಾಣಿಸ್ತಾ ಇತ್ತು ನಮ್ಮನೆ ದೇವ್ರಗೂಡು. ಕೋಸಂಬರಿ ಮತ್ತು ಪಾನಕ ಮಾಡಿದ್ವಿ ನಾವು ಈ ಹಬ್ಬಕ್ಕೆ. ನಾರ್ಮಲಾಗಿ ಎಲ್ಲ ಕೋಸಂಬರಿ, ಪಾನಕ ಮತ್ತು ಮಜ್ಜಿಗೆ ಮಾಡ್ತಾರೆ. ಮಜ್ಜಿಗೆಗೆ ಮೊಸರು ಸಿಗಲಿಲ್ಲ, ಸೊ ಹಾಗಾಗಿ ಜಸ್ಟ್ ಒಂದು ಪಾನಕನೇ ಮಾಡಿಡೋಣ ಅಂತ ಹೇಳಿ ಮಾಡಿಟ್ಟಿದ್ವಿ. ಆ್ಯಂಡ್ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ನಾನು ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ತಿಂಡಿಗೆ ರೆಡಿ ಮಾಡ್ಕೋತಾ ಇದ್ದೆ. ತಿಂಡಿಗೆ ಇವತ್ತು ನಾನು ನೈಟ್ ಒಂದು ಸ್ವಲ್ಪ ರೈಸ್ ಉಳಿದಿತ್ತು, ಹಾಗಾಗಿ ಮೊಸರನ್ನ ಮಾಡಿಕೊಂಡೆ ಸ್ವಲ್ಪ. ಆ್ಯಂಡ್ ಬಾಕ್ಸಿಗೆಲ್ಲ ಕಟ್ಟಕ್ಕೆ ಮನೆಗೆ ಅದ್ರ ಜೊತೆಗೆ ಸ್ವಲ್ಪ ಚಿತ್ರಾನ್ನನೂ ಕೂಡ ಮಾಡಿದ್ವಿ. ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ ಹೇಳಿ ಮೊಸರನ್ನ ಚಿತ್ರಾನ್ನ. ಸ್ವಲ್ಪ ಕೋಸಂಬರಿ, ಪಾನಕ ಎಲ್ಲ ಇತ್ತು. ನನ್ನ ಹಸ್ಬೆಂಡ್ ಮತ್ತು ನನ್ನ ತಂಗಿ ಇಬ್ಬರು ಸೇರಿ ಮಾರ್ಕೆಟ್ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಬಂದರು. ಸೊ ಆಮೇಲಿಂದ ಅವ್ರಿಗೂ ಕೂಡ ಟಿಫನ್ ಎಲ್ಲ ಹಾಕ್ಕೊಟ್ಟೆ. ಯಾಕೆಂದರೆ ಇಬ್ರಿಗೂ ಆಫೀಸ್ ಇದ್ದಿದ್ದರಿಂದ ಬಾಕ್ಸ್ ಕಟ್ಟಬೇಕಿತ್ತು, ಎಲ್ಲ ಕೆಲಸಗಳನ್ನ ಮುಗಿಸ್ಕೋಬೇಕಿತ್ತು. ಅವ್ರ ಕೆಲಸಗಳನ್ನ ಮುಗಿಸ್ಬೇಕು, ಸ್ಕೂಲಿಗೆ ಕಳಿಸೋರ ಥರ ಫೀಲ್ ಆಗುತ್ತೆ ನಮಗೆ ಇವಾಗ. ಆ್ಯಂಡ್ ತಿಂಡಿಗೆ ನಾನು ಹೇಳ್ದಂಗೆ ಸ್ವಲ್ಪ ಕೋಸಂಬರಿ, ಮೊಸರನ್ನ, ಚಿತ್ರಾನ್ನ, ಪಾನಕ ಕೂಡ ಇತ್ತು. ನಮ್ಮ ಪಾಪುಗೂ ತಿನ್ನಿಸ್ಕೊಂಡು ಎಲ್ಲರೂ ಕೂತ್ಕೊಂಡು ಒಂದೇ ಟೈಮ್ಗೆ ತಿಂಡಿನ ತಿನ್ಕೊಂಡ್ವಿ. ನಮ್ಮನೇಲಿ ಹೀಗೆ ಕಾಫಿ ಆಗಲಿ, ತಿಂಡಿ ಆಗಲಿ, ಒಂದು ಊಟ ಆಗಲಿ, ಈ ಥರದ್ದೆಲ್ಲ ಒಟ್ಟಿಗೆ ಕೂತ್ಕೊಂಡು ಮಾತಾಡಿಕೊಂಡು ಕಾಫಿ ಅಥವಾ ಟೀ ಊಟ ಮಾಡೋದ್ರಲ್ಲಿ ನಮಗೆ ತುಂಬ ಖುಷಿ ಕೊಡುತ್ತೆ. ಆ್ಯಂಡ್ ಒಂಥರ ಟೈಮ್ ಚೆನ್ನಾಗಿ ಅನಿಸುತ್ತೆ ನಮಗೆ ಆ ಟೈಮು. ಆ್ಯಂಡ್ ಒಂದು ಸ್ವಲ್ಪ ಮಧ್ಯಾಹ್ನ ಮಲಗಿ ಎದ್ದ ಮೇಲೆ ತುಂಬ ಸ್ಟ್ರೆಸ್ ಆದಂಗೆ ಅನಿಸಿತ್ತು. ಮಲಗಿ ಎದ್ದು ಬಂದು ಆಮೇಲಿಂದ ಮಾರ್ಕೆಟಿಂದ ತಂದಂಥ ಸಾಮಾನುಗಳು, ಹಸಿಮೆಣ್ಸಿನ್ಕಾಯಿ ಎಲ್ಲ ಇರುತ್ತಲ್ಲ, ಅದೆಲ್ಲ ತೊಟ್ಬಿಡಿಸಿಟ್ಟಿಲ್ಲ ಅಂದರೆ ಮತ್ತೆ ಕೊಳ್ತೋಗ್ಬಿಡುತ್ತೆ ಫ್ರಿಜ್ಜಲ್ಲಿ. ಏನೇ ಫ್ರಿಜ್ಜಲ್ಲಿ ಇಟ್ರೂ ಕೊಳ್ತೋಗ್ಬಿಡುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ನಾನು ಅಮ್ಮ ಅದು ಇದು ಅಂತ ಗಾಸಿಪ್ ಮಾಡಿಕೊಂಡು ಹಾಗೆ ಹಿಂಗೆ ಅಂತ ಮಾತಾಡಿಕೊಂಡು, ಪಾಪುನೂ ಇನ್ನೂ ಮಲಗಿದ್ಲು. ಸೊ ಅವಳು ಎದ್ದೇಳೋಷ್ಟೊತ್ತಿಗೆ ಎಲ್ಲ ಕೆಲಸಗಳನ್ನ ಒಂದು ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ವು. ಆ್ಯಂಡ್ ಆಮೇಲೆ ಪಾಪುನೂ ಕೂಡ ಅರ್ಧಕ್ಕೆ ಎದ್ದುಬಿಟ್ಲು. ಅವಳನ್ನು ಕರ್ಕೊಂಬಂದು ಗಾಡೀಲಿ ಹಾಕಿ ನೀವು ನೋಡ್ತಿರ್ಬೋದು, ಹಾಕಿಬಿಟ್ಟು ನಾವು ಸೊಪ್ಪೆಲ್ಲ ಬಿಡಿಸಿ ಫ್ರಿಜ್ ಒಳಗೆ ಆರ್ಗನೈಸ್ ಮಾಡಿ ಇಟ್ಕೋತಾ ಇದ್ದೆ. ಎಷ್ಟೇ ಆರ್ಗನೈಸರ್ಸ್ನ ತರಿಸಿದ್ರು ನಮ್ಮ ಮನೇಲಿ ಕೆಲವೊಂದು ಸತಿ ಫ್ರಿಜ್ಜು ಈ ಥರ ಆಗೋದು ಸಹಜನೇ ಎಲ್ಲರೂ ಮನೇಲೂ. ಯಾಕೆಂದರೆ ಸ್ವಲ್ಪ ಜಾಸ್ತಿ ಸಾಮಾನೆಲ್ಲ ತಂದಾಗ, ಸ್ವಲ್ಪ ಜಾಸ್ತಿ ವೆಜಿಟೇಬಲ್ಸ್ ಇದ್ದಾಗ ಸಿಂಗಲ್ ಡೋರಲ್ಲಿ ಒಂದು ಸ್ವಲ್ಪ ಹಿಂಗೆ ಅನಿಸುತ್ತೆ, ಒಂದು ಸ್ವಲ್ಪ ಕಸಿ ಬಿಸಿ ಅನಿಸುತ್ತೆ ಅಷ್ಟೇ. ಆ್ಯಂಡ್ ಸಂಜೆ ಮೇಲೆ ಫ್ರೆಶ್ ಅಪ್ ಆಗಿ ದೀಪ ಹಚ್ಬಿಟ್ಟು ಊಟಕ್ಕೆ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲನೂ ಹೆಚ್ಚಿಡ್ಕೋತಾ ಇದ್ದೆ. ಇವತ್ತು ನಾನು ನವಣೆ ಹಾಕಿಬಿಟ್ಟು ದಾಲ್ ಕಿಚಡಿ ಮಾಡ್ಕೋತಾ ಇದ್ದೆ. ತುಂಬಾ ಚೆನ್ನಾಗಿ ಬರುತ್ತೆ. ನವಣೆ ಅಲ್ಲ ಅನ್ಸುತ್ತೆ, ಮೇ ಬಿ ಅದು ಅರಕ ಅಂತ ಇತ್ತು, ನನಗೆ ಅದು ಕರೆಕ್ಟಾಗಿ ಎಕ್ಸಾಕ್ಟ್ ಏನು ಅಂತ ಗೊತ್ತಿಲ್ಲ. ಬಟ್ ಅದು ತುಂಬ ಚೆನ್ನಾಗಿರುತ್ತೆ, ಮಿಲೈಟ್ಸ್ ಥರ ಅದು. ಸೊ ಅದನ್ನು ಕೂಡ ತಿಂಡಿಗೆ ಊಟಕ್ಕೆ ರೆಡಿ ಮಾಡಿಬಿಟ್ಟು ಬಂದು ಪಾಪು ಜೊತೆ ಒಂದು ಸ್ವಲ್ಪ ನಾನು ಅಮ್ಮ ಹೊರಗಡೆ ಕೂತು ಮಾತಾಡ್ತಾಯಿದ್ವಿ. ಯಾಕೆಂದರೆ ನನ್ನ ಹಸ್ಬೆಂಡ್ ಬಂದಮೇಲೆ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಇಲ್ಲ ಬೇಗ ಬೇಗ ಮಾಡಿಟ್ಬಿಟ್ರೆ ಕಿಚಡಿ ಎಲ್ಲ ನಿಮಗೆ ಹಾರೋದ್ಮೇಲೆ ತಿನ್ನೋಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಆ್ಯಂಡ್ ನಮ್ಮ ಪಾಪು ಬೆಳಗ್ಗೆ ಬಿಡಿಸಿದ ರಂಗೋಲಿನೆಲ್ಲ ಹಿಂಗೆ ಹಾಳು ಮಾಡ್ತಾಯಿದ್ಲು. ಅವಳಿಗೆ ಲೋಕ ಬಿಡ್ರಿ ನನ್ನ ಹಾಳು ಮಾಡೋಕ್ಕೆ ಅಂತ ಅದನ್ನು ಎಳೆದು ನಾವು ಒಂದು ಕಡೆ ಹೆಂಗೋ ಕೂರಿಸಿ ಆಟಾಡಿಸಿದ್ವು. ಆ್ಯಂಡ್
ಆ್ಯಂಡ್ ಸ್ವಲ್ಪ ನೈಟ್ ಹೊರಗೆ ಹೋಗಬೇಕಿತ್ತು ನಮಗೆ ಡ್ರೆಸ್ಸನ್ನ ಸ್ಟಿಚ್ ಮಾಡಿಸೋದಕ್ಕಂತ ಕೊಟ್ಟಿದ್ದೆ. ಸೊ ಅವ್ರು ಇನ್ನೂ ಕೊಟ್ಟಿರಲಿಲ್ಲ. ಸೊ ಹಾಗಾಗಿ ಅದನ್ನು ಇಸ್ಕೊಬರೋಣ ಅಂತ ಹೋಗ್ತಾ ಇದ್ವಿ. ಸ್ಟಿಚ್ ಅಂದರೆ ಆಲ್ಟ್ರಾಗಿ ಕೊಟ್ಟಿದ್ದೆ ಅಷ್ಟೇ, ಜಾಸ್ತಿ ಲೂಸ್ ಆಗಿಬಿಟ್ಟಿತ್ತು ಅಂತ ಹೇಳ್ಬಿಟ್ಟು. ಎಂಥದ್ದು ಇಲ್ಲ, ನಾನು ಅವತ್ತು ಹಾಕೊಂಡು ನೋಡಿದಾಗ ಅದು ಸರಿ ಅನಿಸ್ತು. ಇವಾಗ ಆಯಿತು, ನಾವೇನು ಮಾಡೋಕ್ಕಾಗುತ್ತೆ. ಇನ್ನು 50,000 ಮಾತ್ರ ಹೊಲ್ಸ್ಕೋಬೇಕಾ ಬಟ್ಟೆನಾ? ಇಲ್ಲಿ ಬಂದು ನೋಡಿದ್ರೆ ಟೈಲರ್ ಶಾಪಿಗೆ ಕ್ಲೋಸ್ ಆಗಿಬಿಟ್ಟಿದ್ರೆ ನಾನು ಬೇರೆ ಬ್ಯಾಗ್ ಇಟ್ಕೊಂಡು ಸಂತೆಗೆ ಹೋಗೋಳಂಗೆ ಬಂದಿದ್ದೀನಿ ಬಟ್ಟೆ ಇಸ್ಕೊಳ್ಳೋಕ್ಕೆ. ಇದೆಲ್ಲ ನಮ್ಮ ಮನೆಯವ್ರ ಮಹಿಮೆ, ನಾವು ಹಿಂಗೆಲ್ಲ ಬರೋದಕ್ಕೆ ಕಾರಣ. ಆ್ಯಂಡ್ ಅಲ್ಲಿ ಯಾರೂ ಇರಲಿಲ್ಲ ಶಾಪಲ್ಲಿ ಅಂತ ಹೇಳಿ ವೆಯ್ಟ್ ಮಾಡುವಾಗ ಎದುರುಗಡೆ ಅಮ್ಮಾಸ್ ಪೇಸ್ಟ್ರೀಸ್ ಇತ್ತು. ಸೊ ಅಲ್ಲಿ ಈ ಕೋಡ್ ಬಳೆ ತೊಗೊಂಡ್ರು ನನ್ನ ಹಸ್ಬೆಂಡ್. ನಾನು ಒಂದು ಐಸ್ ಕ್ರೀಮ್ನ ತೊಗೊಂಡೆ. ನನಗೆ ಯಾಕೋ ಐಸ್ ಕ್ರೀಮ್ಸ್ ಕ್ರೇವಿಂಗ್ಸ್ ಆಗ್ತಿತ್ತು ಅಂತ ಹೇಳಿಬಿಟ್ಟು ಅದನ್ನು ತೊಗೊಂಡು ಮನೆಗೆ ಬಂದ್ವಿ. ನಮಗೆ ಟೈಲರ್ ಸಿಗಲಿಲ್ಲ, ನಾಳೆನೇ ಇಸ್ಕೊಳ್ಳೋಣ ಬಿಡು ಅಂತ ಹೇಳಿ ಬೆಳಗ್ಗೆ ಅಂತ ಬಂದ್ವಿ. ಇನ್ನೂ ಒಂದು 20 ಮಿನಿಟ್ಸ್ ಆಗುತ್ತೆ ಅಂದರು. ಲೇಟ್ ಆಗುತ್ತೆ, ಆಲ್ರೆಡಿ 9 o'clock ನಾವು ಹೋಗಿದ್ವು. ಸೊ ಹಾಗಾಗಿ ಲೇಟಾಗಿಬಿಡುತ್ತೆ ಅಂತ ಮನೆಗೆ ಬಂದು ನಾನು ಇಲ್ಲಿ ಎಲ್ಲ ಊಟಕ್ಕೆ ಒಗ್ಗರಣೆ ಮಾಡ್ಕೊತಾ ಇದ್ದೆ. ಆ್ಯಂಡ್ ದಾಲ್ ಕಿಚಡಿ ಅಥವಾ ಏನೇ ಕಿಚಡಿ ಮಾಡಿದ್ರು ನೀವು ತುಪ್ಪ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನನಗಂತೂ ಇದು ತುಂಬ ಇಷ್ಟ, ನನ್ನ ಮಗಳಿಗೂ ತುಂಬ ಇಷ್ಟ. ನೀವು ನೋಡ್ತಿರ್ಬೋದು ತಿಂತಿರ್ತಾಳೆ, ಹಾಗೆ ನೀರು ಕುಡ್ಕೊಂಡು ಒಂದು ಸ್ವಲ್ಪ ಖಾರ ಆಗಿತ್ತು. ಸೊ ಖಾರ ಆದರೂ ಪರವಾಗಿಲ್ಲ, ಅವಳು ಈ ಒಂದು ದಾಲ್ ಕಿಚಡಿನ ಚೆನ್ನಾಗಿ ತಿಂತಾಳೆ. ಸೊ ನೀರು ಕುಡ್ಕೊಂಡು ಕುಡ್ಕೊಂಡು ಒಂಚೂರು ತಿಂದಳು. ಆ್ಯಂಡ್ ನಾನು ಸ್ವಲ್ಪ ಫ್ಲಿಪ್ಕಾರ್ಟಿಂದ ಈ ಥರದ್ದೆಲ್ಲ ಬುಕ್ ಮಾಡ್ಕೊಂಡಿದ್ದೆ ಕಾರ್ಡ್ಸ್ ಥರ. ಸೊ ಗೋಡೆಗೆ ಅಂಟಿಸೋದಕ್ಕೆ ಅಂತ ಅದೆಲ್ಲ ಬಂದಿತ್ತು. ಇವತ್ತು ನನ್ನ ಹಸ್ಬೆಂಡ್ ಹೆಂಗೂ ಮನೇಲೇ ಇದ್ದಾರಲ್ಲ, ನೈಟ್ ಫ್ರೀಯಾಗಿ ಸಿಗೋದೆ ಆ ಟೈಮಲ್ಲಿ. ಸೊ ಹಾಗಾಗಿ ಆ ಕೆಲಸಗಳನ್ನ ಇಲ್ಲಿ ಮುಗಿಸ್ಕೊತಾ ಇದ್ದೆ. ಫುಲ್ ಮಿಕ್ಸ್ ಇದೆ, ಬಟ್ ಚೆನ್ನಾಗಿದೆ. ಇದು ಒಂಥರ ಲೈಫ್ ಈಸ್ ಬ್ಯೂಟಿಫುಲ್ ರೈಡ್. ಇದೆಲ್ಲ ರಂಗೋಲಿ ಎಲ್ಲ ಇದೆ ನೋಡಿ. ದಿನ ಇದನ್ನ ಬಾಗ್ಲಿಗೆ ಅಂಟಿಸ್ಕೊಬೇಕು. ಅದು ಡಬಲ್ ಸೈಡ್ ಗಮ್ ಟೇಪ್ ಕೊಟ್ಟಿಲ್ಲ. ನಿನಗೆ ಎಲ್ಲಿ ಬೇಕೋ ಅದನ್ನ ಅಲ್ಲಿಗೆ ಅಂಟಿಸ್. ಅದನ್ನ 3M ಗಮ್ ಟೇಪ್ನ ಹಾಕೊಂಡು. ಇದು ನೋಡ್ರಿ ಗರ್ಲ್, ಇದು ನನಗೆ ಯಾವ ಬೇಕು, ಡೋಂಟ್ ಸ್ಟಾಪ್ ಡ್ರೀಮಿಂಗ್ ಅಂತ. ದಟ್ಸ್ ವೈ ನಾವು ನಮ್ಮ ಮನೆಯವ್ರನ್ನ ಎಷ್ಟು ಕಾಡಿ ಬೇಡಬೇಕು ಇಂಥದ್ದನ್ನೊಂದು ಮಾಡಿಕೊಡಿ ಅಂತ. ನಾವೇ ಮಾಡ್ಕೋಬೋದು ಇದನ್ನೆಲ್ಲ, ಏನು ನಮಗೇನು ಅಷ್ಟು ಟಫ್ ಅನ್ಸಲ್ಲ. ಬಟ್ ಗಂಡಸ್ರು ಅಂತ ಇರ್ತಾರೆ, ಅವ್ರಿಗೆ ಜವಾಬ್ದಾರಿಗಳ ಅಂತ ಇರುತ್ತಲ್ವಾ, ಅವ್ರನ್ನ ಬಿಟ್ಟು ಮಾಡಿಬಿಟ್ರೆ ಅವ್ರು ತುಂಬ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಆ ಥರ ಎಲ್ಲ ನಾವು ಖುಷಿ ಪಡಿಸಲ್ಲ. ಯಾವಾಗಲೂ ಹೆಣ್ಮಕ್ಳು ಸ್ವಲ್ಪ ಟಾರ್ಚರ್ ಮಾಡೋದಕ್ಕೆ ಈ ಥರ ಎಲ್ಲ ಮಾಡಬೇಕು ಅಂತ ನಮಗೆ ಒಂದೊಂದ್ಸತಿ ಕೆಲವೊಂದ್ಸತಿ ಐಡಿಯಾ ಬಂದಿದ್ರೂ ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕಾಗಿರಲ್ಲ. ಸೊ ಅದಕ್ಕೆ ಗಂಡು ಮಕ್ಕಳು ಬೆಸ್ಟು ಇಂಥವಕ್ಕೆಲ್ಲ. ಇಂಥ ತರಲೆ ಕೆಲಸ ಎಲ್ಲ ಜಾಸ್ತಿ ಮಾಡ್ತಿರ್ತಾರಲ್ಲ. ಸೊ ಹಾಗಾಗಿ ನಾನು ಇವ್ರಿಗೆ ವೆಯ್ಟ್ ಮಾಡ್ತಾಯಿದ್ದೆ. ಬಟ್ ಇವ್ರು ಜಾಸ್ತಿ ಬಿಲ್ಡಪ್ ತಗೋತಾರೆ. ಈಗ ಹೆಡ್ ಮಸಾಜ್ ಮಾಡಿಕೊಟ್ಟು ಕರ್ಕೊಂಡು ಬಂದಿರೋದು ಇಲ್ಲಿಗೆ ಅಂಟಿಸ್ಕೊಡ್ಬರ್ರಿ ಅಂತ. ಇದನ್ನ ನೋಡ್ರಿ ಹೆಂಗಿದೆ. ಈ ಥರ ಒಂದು ಸಿಂಗಲ್ ಇದೆಲ್ಲ, ಇದನ್ನ ಈ ಥರ ಒಂದು ಸಿಂಗಲ್ ಮಾತ್ರ ಅಂಟಿಸ್ಕೊಂಡಿದ್ದಾರೆ. ಇನ್ನೊಂದು ಸ್ವಲ್ಪ ಸೈಜ್ ದೊಡ್ಡದಿದೆಲ್ಲ, ಇದಕ್ಕೆ T ಶೇಪಲ್ಲಿ ಅಂಟಿಸ್ಕೊಂಡಿದ್ದಾರೆ. ಆಮೇಲೆ ಇದಕ್ಕೆ ಈ ಥರ ಒಂದು ಸ್ವಲ್ಪ ಇನ್ನೊಂದು ಸೈಜ್ ದೊಡ್ಡದಿರೋದಕ್ಕೆ ಡಬಲ್ ಸೈಡ್ ಅಂಟಿಸೋರೆ. ಇದು ಇನ್ನೊಂಚೂರು ದೊಡ್ಡಿರೋದಕ್ಕೆ ಐ ಶೇಪ್ ಅವ್ರ H ಏನಾದರೂ ಅನ್ಕೋಬೋದು ನೀವು. ಹಿಂಗೆ ನೋಡಿದ್ರೆ ಐ, ಹಿಂಗೆ ನೋಡಿದ್ರೆ H ಆ ಥರ ಅಂಟಿಸೋರೆ. ಹಿಂಗೆ ಅಂಟಿಸ್ತವ್ರು ನೋಡ್ರಿ. ಹಿಂಗೆ ಅಂಟಿಸ್ಕೋಬೇಕು ನೀವು. ಈ ಥರ ಎಲ್ಲ ತೊಗೊಂಡ್ರೆ ಹಿಂಗೆಲ್ಲ ಅಂಟಿಸ್ಕೋಬೇಕು. ನೀವು ಯಜಮಾನ್ರ ಹತ್ರನೇ ಅಂಟಿಸ್ಕೋಬೇಕು. ಬೇರೆ ನೀವೆಲ್ಲ ಮಾಡ್ಕೋಬಾರ್ದು ಇಂಥ ಕೆಲಸಗಳನ್ನೆಲ್ಲ. ಯಾಕೆಂದರೆ ಇದನ್ನೆಲ್ಲ ಮಾಡಿರ್ತೀವಲ್ಲ, ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ಇದನ್ನೆಲ್ಲ ಎತ್ತಿಟ್ಕೊಳ್ಳೋದು ಮಾಡಿರ್ತೀವಲ್ಲ, ಅದಕ್ಕೆ ಗಂಡಸರ ಹತ್ರ ಈ ಕೆಲಸ ಮಾಡಿಸ್ಬೇಕು ಅಲ್ಲಮ್ಮ. ಪಟ 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 ನೋಡು ಎಲ್ಲೆಲ್ಲಿಗೆ ಹಾಕೋದು ಅಂತ. ಎಕ್ಸಾಕ್ಟ್ ಪ್ಲೇಸು ನಮಗಿಲ್ಲಿ ತುಂಬ ಬೋಳ ಬೋಳ ಅನಿಸ್ತಿತ್ತು. ಸೊ ಅದಕ್ಕೆ ಇದನ್ನು ತೊಗೊಂಬಂದಿರೋದು, ಸ್ವಲ್ಪ ಇನ್ಸ್ಪಿರೇಷನ್ ಆಗಿರಲಿ ಅಂತ. ಅದು ನನಗೆ ಡೋಂಟ್ ಸ್ಟಾಪ್ ಡ್ರೀಮಿಂಗ್ ಅಂತ. ಕನ್ಸು ಕಾಣೋದನ್ನ ಯಾವತ್ತೂ ನಿಲ್ಲಿಸ್ಬಾರ್ದು. ಇದು ನಾನು ಅಂತ ಒಂದು ಸ್ವಲ್ಪ ಬ್ರೌನಿ ಆಗಿಬಿಟ್ಟಿದ್ದೀನಿ ನಾನು. ಬ್ರೌನಿ ನಾನು, ಬ್ಲ್ಯಾಕಿ ಅಲ್ಲ. ಇದನ್ನು ಸ್ವಲ್ಪ ಜಾಸ್ತಿನೇ ಪ್ರೆಸ್ ಮಾಡಬೇಕು, ಇಲ್ಲಾಂದರೆ ಮತ್ತೆ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಇಷ್ಟು ಪ್ರೆಷರ್ ಹಾಕಿ ನಮ್ಮ ಮನೆಯವರು ಅಂಟಿಸ್ತವ್ರೆ. ಇದು ನೋಡಿ, ನಾನೇ ಬ್ರೌನಿ ನಾನು.
ಮೇಲೆ ಅಂಟ್ಸಮ್ಮ ಇನ್ನೊಂಚೂರು. ಹಾಂ, ಪಕ್ಕಕ್ಕೆ ಅದಕ್ಕೆ ಜಾಯಿನ್ ಆಗಿರೋ ಥರನೇ ಅಂಟಿಸು. ಹಾಂ, ಇದೊಂದು ಬುಕ್ ಮಾಡಿದ್ದೀವಿ, ಹ್ಯಾಪಿ ಕುಕ್ ಅಂತ ಈ ಥರ ಬರುತ್ತೆ. ಇದು ಹ್ಯಾಪಿ ಕುಕ್ಕಿಂಗ್ ಅಂತ. ಇದು ನನ್ನ ಮಗಳು, ಇದು ಹ್ಯಾಪಿ ಕುಕ್ಕಿಂಗ್ ಅಂತ. ನನಗೆ ಹೇಳ್ತಾ ಇರೋದು ಹ್ಯಾಪಿ ಕುಕ್ಕಿಂಗ್ ಮಾಡು ಅಮ್ಮ ಅಂತ. ಆ ಥರ ನಾನು ಅನ್ಕೊತೀನಿ. ಇದೊಂದು 3ನ ಇಲ್ಲಿ ಅಂಟಿಸಿದ್ದೀವಿ. ತುಂಬ ಜಾಸ್ತಿ ಕಾರ್ಡ್ಸ್ ಇರೋದ್ರಿಂದ ಇದೊಂದು 3ನ ಈ ಥರ ಇಲ್ಲೊಂದು ಅರೇಂಜ್ ಮಾಡಿದ್ದೀವಿ, ಚೆನ್ನಾಗಿ ಕಾಣುತ್ತೆ ಅಂತ. ಆ್ಯಂಡ್ ಇನ್ನು ಮಿಕ್ಕಿದಿಷ್ಟನ್ನು ಈ ಥರ ಇಲ್ಲಿಂದ ಇಲ್ಲಿಗೆ ಹಿಂಗೆ ಫುಲ್ ಪ್ಲೇಸ್ ಮಾಡಿದ್ದೀವಿ. ಸ್ವಲ್ಪ ಗ್ಯಾಪ್ ಬಿಟ್ಟು ಪೇಸ್ಟ್ ಮಾಡಿದ್ದೀವಿ. ಏಕೆ ಅಂದರೆ ಅದು ಹತ್ತತ್ರ ಅಂಟಿಸ್ಬಿಟ್ರೆ ತುಂಬ ಆಡ್ ಅನಿಸುತ್ತೆ, ಹಾಗಾಗಿ. ಸೊ ಇವಾಗ ಓಕೆ, ಚೆನ್ನಾಗಿದೆಯಲ್ಲ? ಸೊ ಇದು ಇದೆಲ್ಲ ಹ್ಯಾಪಿ ಕುಕ್ಕಿಂಗ್ ಅನ್ನೋದು ಈ ಬೋರ್ಡಿಗೆ ಬರುತ್ತೆ. ಸೊ ನೋಡಿ, ಫೈನಲ್ ಲುಕ್ ಇದೊಂದು. ಆ್ಯಂಡ್ ಇಲ್ಲಿ ಹ್ಯಾಪಿ ಕುಕ್ಕಿಂಗ್ ಅಂತ ನಮ್ಮ ಹುಡುಗಿ ಇವಳು ಇಲ್ಲಿ ಮೊನ್ನೆ ಇದನ್ನು ಕೂಡ ಅಂಟಿಸಿದ್ವಿ. ಸೊ ಇದನ್ನು ತೋರಿಸಿರ್ಲಿಲ್ಲ ನಾನು ಲಾಸ್ಟ್ ವಿಡಿಯೋದಲ್ಲಿ. ಆ್ಯಂಡ್ ಇಲ್ಲಿ ಬಂದರೆ ಇದು ಮನೆ ತುಂಬ ಬರೀ ಸ್ಟಿಕ್ಕರ್ಸೇ ಇದೆ, ಒಂಥರ ಚೆನ್ನಾಗಿದೆ. ಅಲ್ಲೊಂದು ಸ್ವಲ್ಪ ಅಂಟಿಸಿದ್ವಿ. ಅಮ್ಮ ಖುಷಿ ಆಯ್ತವ? ಅಮ್ಮ ಚೆನ್ನಾಯ್ತವ ಅದು? ಅಮ್ಮ ಇದು ಯಾರವ? ತೋರ್ಸಮ್ಮ ಅವಳಿಗೆ. ಆ್ಯಂಡ್ ಇದಾಗಿತ್ತು ಇವತ್ತಿನ ವ್ಲಾಗ್. ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.